ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ವೀಕ್ಲಿ ಒನ್ ಟೈಮ್ ಬರೋಕ್ಕೆ ಹೇಳಿದರು ಅಂತ ಹೇಳಿದ್ನಲ್ಲ. ಸೊ ಹಾಸ್ಪಿಟಲ್ಗೆ ತೋರಿಸ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಚೆಕಪ್ ಇದೆ ನನಗೆ, ಹಾಗಾಗಿ ಹೋಗ್ತಿರೋದು. ಟ್ರೈನಿಗೆ ಹೋಗೋಣ ಅಂತ ಹೇಳಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಟ್ರೈನು ಬಂತು, ಇವಾಗ ಹತ್ಕೊಂಡು ಹೋಗಬೇಕು. ಇದು ಹೋಗೋಷ್ಟೊತ್ತಿಗೆ ಒಂದೊಂದ್ಸರಿ ಬೇಗ ಹೋಗ್ತಾನೆ, ಒಂದೊಂದ್ಸರಿ ಲೇಟಾಗಿ ಹೋಗ್ತಾನೆ. ಎಷ್ಟು ಗಂಟೆಗೆ ಹೋಗ್ತಾನೆ ಏನು ಅಂತ ನೋಡಬೇಕು. ಸದ್ಯಕ್ಕೆ ಸೀಟ್ ಸಿಕ್ತು ನನಗೆ. ರಶ್ ಇರುತ್ತೆ ಅಂದ್ಕೊಂಡೆ, ಸ್ಯಾಟರ್ಡೆ ಅಲ್ವಾ, ಹಾಗಾಗಿ ಪುಣ್ಯಕ್ಕೆ ರಶ್ ಏನಿರಲಿಲ್ಲ. ಇವಾಗ ಫೈನಲಿ ಮಂಡ್ಯಕ್ಕೆ ಬಂದೆ. ಇದೊಂದು ಒಳ್ಳೆ ಕೆಲಸ ಮಾಡೋರು, ಇಲ್ಲಾಂದರೆ ಮೆಟ್ಲು ಎಷ್ಟೊತ್ತಿಗೆ ಎಕ್ಸಲೇಟರ್ ಮಾಡಿ ಒಳ್ಳೆ ಕೆಲಸ ಮಾಡೋರು. ಮಂಡ್ಯ ರೈಲ್ವೆ ಸ್ಟೇಷನ್ ಬಂದು ಇವಾಗ ಇಳಿದಿದ್ದೀನಿ. ಆಟೋ ಮಾಡ್ಕೊಂಡು ಹೋಗ್ತೀನಿ, ನಡ್ಕೊಂಡು ಹೋಗೋಕ್ಕಾಗಲ್ಲ. ನಡ್ಕೊಂಡು ಹೋಗೋಕ್ಕಾಗಲ್ಲ, ಹಾಗಾಗಿ ಆಟೋದಲ್ಲಿ ಹೋಗೋಣ ಅಂತ ಹೇಳಿ ಆಟೋ ಹುಡುಕಿದ್ದೀನಿ. ಆಟೋ ಅಲ್ಲೇ ಇದೆಯಲ್ಲ, ಹಾಗಾಗಿ ಆಟೋ ಹತ್ರ ಹೋಗ್ಬಿಟ್ಟು ಮಾತಾಡಿಕೊಂಡು 40 ರೂಪೀಸು 50 ರೂಪೀಸ್ ಏನೋ ಕೇಳಿದ್ರು. ಸೊ ನಾನು ಒಬ್ಬೊಬ್ಬರು 40 ರೂಪಾಯಿ ಕೇಳ್ತಾರೆ, ಒಬ್ಬೊಬ್ರು 50 ರೂಪಾಯಿ ಕೇಳ್ತಾರೆ. ಆ್ಯಕ್ಚುಲಿ 40 ರೂಪಾಯಿ ಅಷ್ಟೇ. 40 ರೂಪಾಯಿ ಅಲ್ವಾ ಅಂದರೆ ಸರಿ ಬನ್ನಿ ಅಂತ ಆಮೇಲೆ ಅಂದರು. ಓಕೆ ಅಂತ ಹೇಳಿ ಹಾಸ್ಪಿಟಲ್ಗೆ ಆಟೋದಲ್ಲಿ ಹೋಗ್ತಿದ್ದೀನಿ. ನನಗೆ ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ಆಟೋದಲ್ಲಿ ಹೋಗ್ತಾ ಇರೋದು. ಸಿಕ್ಕಾಪಟ್ಟೆ ಹೆವಿ ಗ್ಯಾಸ್ಟ್ರಿಕ್ ಆಗಿಬಿಟ್ಟೈತೆ. ಹಿಂದಿನ ದಿನ ನನಗೆ ಹುಷಾರಿರಲಿಲ್ಲ. ಹಾಸ್ಪಿಟಲ್ಗೆ ಹೋಗಿ ಹೆವಿ ಗ್ಯಾಸ್ಟ್ರಿಕ್ ಅಂದರೆ ವಾಮಿಟು, ನೀರು ಕುಡಿದ್ರೂ ವಾಮಿಟ್ ಆಗೋ ಥರ, ಆ ಥರ ಎಲ್ಲ ಸಿವಿಯರಾಗೇ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಟ್ಟು ಇಲ್ಲೇ ಹೋಗಿ ತೋರಿಸ್ಕೊಂಬಂದಿದ್ದೆ. ಇಂಜೆಕ್ಷನ್ ಹಾಕಿದ್ರು, ಮತ್ತು ಯಾವುದೋ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು ಕೊಟ್ಟಿದ್ರು, ತೊಗೊಂಡಿದ್ದೆ. ಬಟ್ ಸ್ವಲ್ಪ ಓಕೆ ಆಗಿದ್ದೆ. ಹಾಸ್ಪಿಟಲ್ಗೆ ಏನೋ ಬೇಜಾರಲ್ಲೇ ಬಂದು ವೆಯ್ಟ್ ಮಾಡ್ತಾಯಿದ್ದೆ. ಇಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ವೆಯ್ಟ್ ಮಾಡ್ತಿದ್ದೆ. ಡಾಕ್ಟ್ರು ಇನ್ನೂ ಬಂದಿರಲಿಲ್ಲ, ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೀನಿ. ಅಷ್ಟರಲ್ಲಿ ಬರೋ ತನಕ ಸಿಸ್ಟರ್ಗಳೇನಿದ್ದಾರೆ, ನರ್ಸ್ಗಳು, ಅವರು ಫೈಲ್ಗಳೆಲ್ಲನೂ ಬರ್ಕೊಳ್ತಿರ್ತಾರೆ. ಅಂದರೆ BP ಮತ್ತು ವೆಯ್ಟು ಎಲ್ಲ ಚೆಕ್ ಮಾಡಿ ಎಂಟ್ರಿ ಮಾಡ್ಕೊಳ್ತಾರೆ. ಆಮೇಲೆ ಡಾಕ್ಟ್ರು ಬಂದಮೇಲೆ ಅವರು ಚೆಕಪ್ನ ಮಾಡೋದು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರೋದು ನಾನು. ಸೊ ಹಾಸ್ಪಿಟಲ್ಗೆ ಹೋಗಿದ್ನಲ್ಲ, ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಅಲ್ಲಿ ಏನಾಗೋಯಿತು ಅಂತಂದರೆ ವಿಡಿಯೋ ಮಾಡೋಷ್ಟು ಶಕ್ತಿ ನನಗಿರಲಿಲ್ಲ, ಹಂಗಾಗಿ ಮಾಡೋಕ್ಕೆ ಹೋಗಲಿಲ್ಲ. ಏನಾಯಿತು ಅಂತ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ. ಏನಂತ ಹೇಳಿದ್ರೆ, ಡಾಕ್ಟ್ರು ಬಂದರು, ಫೈಲೆಲ್ಲ ಇವ್ರು ಬರೆದಿಟ್ಟಿದ್ರು ಸಿಸ್ಟ್ರು. ಡಾಕ್ಟ್ರು ಬಂದರು, ಚೆಕಪ್ ಎಲ್ಲ ಮಾಡಾಯಿತು. ನನಗೆ ಗ್ಯಾಸ್ಟ್ರಿಕ್ಕು ತುಂಬಾ ಇತ್ತು. ಇಲ್ಲೇ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡಿದ್ದೆ. ಅವ್ರಿಗೆ ಕಾಲ್ ಮಾಡಿ ಕೇಳಿದೆ, ಈ ಥರ ಹೆವಿ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ, ವಾಮಿಟ್ ಆಗ್ತಿದೆ, ನನಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಅಂದ್ಬಿಟ್ಟು. ಅಲ್ಲೇ ಇಂಜೆಕ್ಷನ್ನು ಟ್ಯಾಬ್ಲೆಟ್ ತೊಗೊಳ್ಳಿ ಕೊಡ್ತಾರೆ, ಏನಿಲ್ಲ ಅಂತಲೇ ಹೇಳಿದ್ರು ಅವರು. ನಾನು ನೆಕ್ಸ್ಟೇ ಶುಕ್ರವಾರ ಆ ಥರ ಆಗಿದ್ದು, ಸ್ಯಾಟರ್ಡೆ ಹೋಗಬೇಕಿತ್ತಲ್ಲ ಶನಿವಾರ. ಅಲ್ಲಿ ತನಕ ತಡ್ಕೊಳ್ಳೋ ಶಕ್ತಿ ನನಗೆ ನಿಜ ಇಲ್ಲ. ಹೆವಿ ಅಂದರೆ ಹೆವಿ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ. ಇವಾಗ ಮನೆ ಬೇರೆ ಕಟ್ತಾ ಇದ್ದಾರೆ, ಆ ಸೌಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲೇ ಹೋಗಿ ತೋರಿಸ್ಕೊಂಡು ಇಂಜೆಕ್ಷನ್ ತೊಗೊಂಡು ಟ್ಯಾಬ್ಲೆಟು ತೊಗೊಂಡು ಬಂದೆ. ಬಟ್ ನನಗೆ ಅಷ್ಟು ಕಡಿಮೆ ಆಗಿಲ್ಲ. ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ಉರಿತಾಯಿತ್ತು. ಒಂಥರ ಒಳಗಡೆ ಓಡಾಡ್ದಂಗೆ ಏನೋ ಒಂಥರ ನನಗೆ ಆಗ್ತಾನೇ ಇಲ್ಲ. ಊಟ ಮಾಡಿದ್ರೆ ವಾಮಿಟ್ ಸ್ಟಾರ್ಟ್ ಆದರೆ ಅದು ನಿಲ್ಲಲ್ಲ. ಅದು ನನಗೆ ಮೊದಲು ಅನುಭವ ಆಗಿ ಇಲ್ಲೆಲ್ಲ ಹೋಗಿ ಅಡ್ಮಿಟ್ ಎಲ್ಲ ಆಗಿ ಬಂದಿದ್ನಲ್ಲ, ಹಾಗಾಗಿ ಇಲ್ಲೇ ತೋರಿಸ್ಕೊಂಡೆ. ಅವ್ರನ್ನ ಫೋನ್ ಮಾಡಿ ಕೇಳಿಬಿಟ್ಟು ಬೆಳಗ್ಗೆ ಹೋಗಿದ್ದೆ ಹಾಸ್ಪಿಟಲ್ಗೆ. ಅಂದರೆ ನೆಕ್ಸ್ಟ್ ಬೆಳಗ್ಗೆ ಹೋದೆ. ಅಲ್ಲಿ ತೋರಿಸ್ಕೊಂಡೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಬಂದು ಈಗ ಮನೇಲಿ ಕಂಟಿನ್ಯೂ ಮಾಡ್ತಾ ಇರೋದು ನಾನು. ಸೌಂಡು ಹೆವಿ ಕೇಳಿಸ್ತೈತೆ, ನಿಲ್ಲಿಸಲ್ಲ ಅವ್ರು ಇವತ್ತಂತೂ. ನಂಗೆ ಹೋದ್ರೆ ಈ ವಿಡಿಯೋನೇ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನೇ ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಮಾತಾಡ್ತೀನಿ. ಹಾಸ್ಪಿಟಲಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ತೋರಿಸ್ಕೊಂಡೆ, ಸ್ವಲ್ಪ ಕಮ್ಮಿ ಇತ್ತು. ಆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ ಡಾಕ್ಟ್ರ್ ಹತ್ರ. ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ರು. ತೋರಿಸ್ರಿ ನನಗೆ ತೊಗೊಬಂದು ಅಂತ ಹೇಳಿದ್ರು. ಮೆಡಿಕಲ್ಗೆ ಹೋಗಿ ನಾನು ತೊಗೊಂಬಂದೆ ತೋರಿಸೋಣ ಅಂತ. ಕೂತ್ಕೊಂಡಿದ್ದೀನಿ, ಆಗ್ತಾಯಿಲ್ಲ. ಫ್ಯಾನ್ಗೆ ಸಿಕ್ಕಾಪಟ್ಟೆ ಚಳಿ ಐತೈತೆ. ಸೈಡ್ಗೆ ಹೋಗಿ ಕೂತ್ಕೊಂಡ್ರೆ ಒಂಥರ ಸ್ವೆಟ್ ಆದವ್ರ ಥರ ಆಗ್ತಿದೆ. ನನಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಕಣ್ಣಲ್ಲಿ ನೀರು ಮಾತ್ರ ಹರಿತೈತೆ, ನನಗೆ ಬರ್ತೈತೆ. ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಒಂಥರ ಆಗ್ತೈತೆ, ಸುಸ್ತಾಗ್ತೈತೆ, ಏನೋ ಒಂಥರ ಫೀಲ್ ಆಗ್ತಿದೆ. ನನಗೆ ಹೇಳ್ಕೊಳಕ್ಕೂ ಆಗ್ತಿಲ್ಲ, ಅಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಆ ಥರ ಆಗಿಬಿಟ್ಟಿದೆ. ತಡ್ಕೊಂಡೆ ಆಗಲಿಲ್ಲ. ಕೊನೆಗೆ ಹೇಳಿದೆ, ನನ್ನ ಕೈಲಿ ಆಗ್ತಾಯಿಲ್ಲ, ಸಿಕ್ಕಾಬಿಟ್ಟೆ ಉರಿತಾ ಇದೆ, ಒಂಥರ ಆಗ್ತಾಯಿದೆ ಅಂದೆ.
ಆಮೇಲೆ ಡಾಕ್ಟ್ರು ಏನು ಅಂತಂದರು, ಅವ್ರು ಹೇಳಿದ್ದಕ್ಕೆ ಈ ಥರ ಕಳಿಸಿದ್ರಿ ಮೆಡಿಷನ್ ತರಕ್ಕೆ ತಂದಿದ್ದೀನಿ ಅಂದೆ. ತಗೋ ಟ್ಯಾಬ್ಲೆಟು ಅಂದರು. ಯಾಕೆ ಕಳ್ತಿದ್ಯಾ ಅದಕ್ಕೆ ಅಂದರು. ಇಲ್ಲ ನನ್ನ ಕೈಲಿ ಆಗ್ತಿಲ್ಲ, ಸಿಕ್ಕಾಬಟ್ಟೆ ಆಗ್ತಿಲ್ಲ ನನಗೆ ಅಂತಂದೆ. ಅವರು ಅಲ್ಲೇ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ರಲ್ಲ, ಒಂದು 3 ಥರ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ರು. ಆ 3 ಟ್ಯಾಬ್ಲೆಟ್ ತೊಗೊ ನೋಡೋಣ ಅಂದರು. ಟ್ಯಾಬ್ಲೆಟು ತೊಗೊಂಡೆ, ಅಲ್ಲೇ ಸ್ವಲ್ಪ ಹೊತ್ತು ಮಲ್ಕೋ ಅಂತ ಹೇಳಿದ್ರು. ಮಲಗಿದ್ದೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು. ಆದರೂ ನನಗೆ ಕಡಿಮೆ ಆಗಿಲ್ಲ. ಏನೋ ಒಂದು ಸ್ವಲ್ಪ ಲೈಟಾಗಿ ಕಡಿಮೆ ಆಯಿತು, ಬಟ್ ನನಗೆ ಕಡಿಮೆನೇ ಆಗಿಲ್ಲ. ನನಗೇನಂದರೆ ಹುಷಾರಿಲ್ಲ ಅಂದರೆ ನನ್ನ ಬಾಡೀಲಿ ಒಂದು ಮಲಗಿದ್ರೂ ಒಂಥರ ಸೌಂಡ್ ಮಾಡ್ತಾ ಇರ್ತೀನಿ ನಾನು. ಚೆನ್ನಾಗಿದ್ದರೆ ಆ ಸೌಂಡು ನಿಂತೋಗ್ಬಿಡುತ್ತೆ. ಅದು ಸ್ವಲ್ಪ ಹಂಗೆ ಇತ್ತು. ನಂಗೆ ಗೊತ್ತಾಯಿತು ಕಮ್ಮಿ ಆಗಿಲ್ಲ, ಇದು ಮತ್ತೆ ಹೊಡೆಯುತ್ತೆ ಅಂತ. ಆಮೇಲೆ ಡಾಕ್ಟ್ರು ಬಂದರು, ಇದರಲ್ಲಿ ವಾರ್ಡಲ್ಲಿ ಮಲಗಿಸಿದ್ರು ನನ್ನನ್ನು. ಟ್ಯಾಬ್ಲೆಟ್ ತೊಗೊಂಡಿದ್ನಲ್ಲ, ಮಲಿಕೋ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಮಲಗಿಸಿದ್ರು. ಆಮೇಲೆ ಬಂದರು, ಕಡಿಮೆ ಆಯಿತಾ ಅಂದರು. ಇಲ್ಲ ಲೈಟಾಗಿ ಕಡಿಮೆ ಆಗಿದೆ, ಬಟ್ ನನಗೆ ಕಡಿಮೆ ಆಗಿಲ್ಲ, ನನಗಿನ್ನೂ ಉರಿತೈತೆ, ನನ್ನ ಕೈಲಿ ಆಗ್ತಾನೇ ಇಲ್ಲ ಅಂತಂದೆ. ಓಕೆ ಅಂತ ಹೇಳಿ ಇನ್ನೊಬ್ಬರು ಡಾಕ್ಟ್ರನ್ನ ಹೇಳಿದ್ರು, ಅಲ್ಲಿ ನರ್ಸ್ಗಳಿಗೆ ಯಾರೋ ಬೇರೆ ಡಾಕ್ಟ್ರನ್ನ ಸಜೆಸ್ಟ್ ಮಾಡಿದ್ರು. ಅವ್ರು ಬಂದು ನೋಡೋಕೆ ಹೇಳಿ ಅವ್ರು ಏನು ಹೇಳ್ತಾರೆ ಕೇಳೋಣ ಅಂತ ಹೇಳಿದ್ರು. ಆಮೇಲೆ ಡಾಕ್ಟ್ರು ಇನ್ನೊಂದು ಹೇಳ್ಬಿಟ್ರು, ಈ ಥರ ಎಲ್ಲ ಆಗಲ್ಲ, ವಾಮಿಟ್ ಎಲ್ಲ ಬರ್ತಿದೆ, ಈ ಥರ ಆಗ್ತಿದೆ ಅಂದರೆ ಪಿತ್ತಕೋಶದಲ್ಲಿ ಕಲ್ಲಿರಬೇಕು ಅಂದ್ಬಿಟ್ರು. ನಾನು ಯಪ್ಪ ಇವ್ರೇನು ಹಿಂಗೆ ಅಂದ್ಬಿಟ್ರಲ್ಲ ಅಂತ ಭಯನೇ ಆಗೋಯ್ತು. ಕಲ್ಲಿದ್ರೆ ಈ ಥರ ಎಲ್ಲ ಆಗ್ಬಿಡುತ್ತಾ, ಹಿಂಗೆ ಹೇಳ್ಬಿಟ್ರಲ್ಲ ಅಂತ ಅದೊಂದು ತಲೆಗೆ ಹೋಗಿತ್ತು. ಅಲ್ಲೇ ಮಲಗಿದ್ದೆ. ಆಮೇಲೆ ಏನು ಇಂಜೆಕ್ಷನು ಮತ್ತು ಏನೇನೋ ಡ್ರಿಪ್ಸ್ ಎಲ್ಲ ಹಾಕೊಡೋಕ್ಕೆ ಬರ್ಕೊಟ್ಟಿದ್ರು. ಮಾತ್ರೆ ಕಡಿಮೆ ಆಗಿಲ್ವಲ್ಲ, ಆ ಡ್ರಿಪ್ಸ್ ಹಾಕಿ ಇವರಿಗೆ ಅಂದ್ಬಿಟ್ಟು ಒಂದಷ್ಟು ಇಂಜೆಕ್ಷನ್ನ ಬರೆದು ಹಾಕ್ಸಿ ಮಲಗಿಸಿದ್ರು ನನ್ನ. ಅವ್ರನ್ನ ಬಂದು ನೋಡೋಕ್ಕೆ ಹೇಳು ಅಂತೇಳಿ ಗೈನಕಾಲಜಿಸ್ಟು ನಾನು ನೋಡಿಬಿಟ್ಟು ಅವ್ರಿಗೆ ಸಜೆಸ್ಟ್ ಮಾಡಿಬಿಟ್ಟು ಹೊರಟೋದ್ರು. ಅವ್ರು ಹಾಕ್ಸಿ ಮಲಗಿಸಿದ್ರು. ಇನ್ನೂ ಡಾಕ್ಟ್ರು ಬಂದಿರಲಿಲ್ಲ, ಬೇರೆ ಪೇಷೆಂಟ್ ನೋಡ್ತಿದ್ರು ಏನೋ ಗೊತ್ತಿಲ್ಲ. ಅವ್ರು ಯಾವ ಡಾಕ್ಟ್ರು ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಾಸ್ಪಿಟಲಲ್ಲಿ ಬೇರೆ ಏನೋ ನೋಡೋ ಡಾಕ್ಟ್ರು. ಡ್ರಿಪ್ಸ್ ಎಲ್ಲ ಹಾಕಿದ್ರು, ಇಂಜೆಕ್ಷನ್ ಎಲ್ಲ ಹಾಕಿದ್ರು. ಮಲಗಿದೆ. ಅಷ್ಟೊಂದು ಕಮ್ಮಿ ಆಗಿರಲಿಲ್ಲ ನನಗೆ ಅದು ಕೊಡ್ತಿದ್ರು. ಬಟ್ ಟ್ಯಾಬ್ಲೆಟ್ ತೊಗೊಂಡಾಗಂತೂ ಕಮ್ಮಿನೇ ಆಗಲಿಲ್ಲ. ಅದಕ್ಕೆ ಇಂಜೆಕ್ಷನು, ಡ್ರಿಪ್ಸು ಮತ್ತು ಇದೇನೇನೋ ಕೊಟ್ಟರು ನನಗೆ. ಆಮೇಲೆ ಸ್ವಲ್ಪ ಲೈಟಾಗಿ ಪರವಾಗಿಲ್ಲ. ಡಾಕ್ಟ್ರು ಬಂದರು. ಅವರು ಬಂದ್ಬಿಟ್ಟು ಕೇಳಿದ್ರು, ಹೀಗೆ ಆಗಿದೆ ನನಗೆ, ಗ್ಯಾಸ್ಟ್ರಿಕ್ಕು ಹೆವಿ ನನಗೆ ಆಗ್ತಾನೆ ಇಲ್ಲ, ವಾಮಿಟ್ ಬರೋ ಥರ. ಎಷ್ಟು ಸರಿ ವಾಮಿಟ್ ಮಾಡಿದ್ರಿ ಅಂದರು. ಇಲ್ಲ ನಾನು ಒಂದೇ ಸರಿ ಮಾಡಿದ್ದು, ನಿನ್ನೆ ಮಾತ್ರ ಈ ಥರ ಇಂಜೆಕ್ಷನ್ ತೊಗೊಂಡಿದ್ದೆ, ಬಟ್ ನನಗೆ ಗ್ಯಾಸ್ಟ್ರಿಕ್ಕು ಕಡಿಮೆನೇ ಆಗಿಲ್ಲ, ಹೊಟ್ಟೆ ನೋವುತ್ತಾ ಉರಿಯುತ್ತಾ ಅಂದರು. ನಂಗೆ ಉರಿಯುತ್ತೆ, ನೋವುತ್ತಾ ಇಲ್ಲ, ಉರಿತಾ ಇದೆ ಅಂತಂದೆ. ಆಮೇಲೆ ಅವ್ರು ನೋಡಿಬಿಟ್ಟು ಅವರೊಂದು ಟ್ಯಾಬ್ಲೆಟನ್ನು, ಗ್ಯಾಸ್ಟ್ರಿಕ್ದು ಬೇರೆ ಟ್ಯಾಬ್ಲೆಟು ಮತ್ತು ಟಾನಿಕ್ ಎಲ್ಲ ಬರ್ಕೊಟ್ರು. ನಾನು ಆಲ್ರೆಡಿ ಇವ್ರು ಕೊಟ್ಟಿದ್ದನ್ನೇ ತೊಗೊಂಡಿದ್ನಲ್ಲ. ಆಮೇಲೆ ಮತ್ತೆ ಅವ್ರು ನೋಡಿಬಿಟ್ಟು ಹೋದರು, ಇದನ್ನು ತೊಗೊಳ್ಳಿ, ಕಡಿಮೆ ಆಗಿಲ್ಲ ಅಂದರೆ 3 ಡೇಸ್ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಏನಮ್ಮ 3 ಡೇಸ್ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ, ಬೇರೆ ಏನಾದ್ರು ಚೆಕಪ್ಗೆ ಬರೀತಿದ್ರು ಏನೋ ಗೊತ್ತಿಲ್ಲ. ಸರಿ ಆಯಿತು ಅಂತ ಹೇಳಿಬಿಟ್ಟು ಅಲ್ಲೇ ಮಲಗಿದೆ. ಇನ್ನು ಇರಮ್ಮ, ಡ್ರಿಪ್ಸ್ ಎಲ್ಲ ಹಾಕಿದ್ರಲ್ಲ ಅದು ಇನ್ನೂ ಖಾಲಿಯಾಗಿರಲಿಲ್ಲ. ಇಂಜೆಕ್ಷನು ಸೊಂಟಕ್ಕೆ ಎಲ್ಲೇನೋ ಕೊಟ್ಟರು, ಕೈಗೂ ಏನೋ ಕೊಟ್ಟರು ಅನಿಸುತ್ತೆ. ಅಲ್ಲೇ ಮಲಗಿದ್ದೆ. ಸ್ವಲ್ಪ ಹೊತ್ತು ಕೊಟ್ಟ ಮೇಲೂ ಮಲ್ಕೊಳ್ಳಿ, ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ ಅಂತ ಹೇಳಿದ್ರು. ಡಾಕ್ಟ್ರು ಚೆಕ್ ಮಾಡಿಬಿಟ್ಟು ಹೋದರು. ಆಮೇಲೆ ಇಂಜೆಕ್ಷನು ಇದು ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಓಕೆ ಅನ್ನಿಸ್ತು. ಆ ಫೀಲ್ ನನಗೆ ಗೊತ್ತಾಯಿತು. ಓಕೆ ಇವಾಗ ಓಕೆನಾ ಅಂತಂದರು. ಪರವಾಗಿಲ್ಲ ಇವಾಗ ಅಂತ ಹೇಳಿದೆ. ಅವ್ರು ಅದೇ ಇವನು ಬೇರೆ ಮಧ್ಯ ಮಾತಾಡೋಕ್ಕೆ ಬಿಡಲ್ಲ, 5 ನಿಮಿಷ ಇರು ಚೇರಿ. ನನಗಿಲ್ಲಿ ಮಾತಾಡೋಕ್ಕೆ ಆಗ್ತಿಲ್ಲ. ಅಲ್ಲಿ ನೋಡ್ರೆ ಏನೋ ಡ್ರಿಲ್ ಮಾಡ್ತಾವ್ರೋ ಏನು ಮಾಡ್ತಾವ್ರೋ, ಸೌಂಡಿಗೆ ಅದೊಂದು ತಲೆ ಬೇರೆ ನೋತೈತೆ. ಸರಿ ಆಯಿತು, ಕಡಿಮೆ ಆಗಿಲ್ಲ ಅಂದರೆ ಬರ್ತೀನಿ ಅಂದ್ಬಿಟ್ಟು ಬಂದೆ. ಆಮೇಲೆ ನರ್ಸು ಡಾಕ್ಟ್ರಿಗೆ ಕಾಲ್ ಮಾಡಿ ಗೈನಕಾಲಜಿಸ್ಟಿಗೆ ಮಾಡಿದ್ರು. ಅವ್ರು ಬೇರೆ ಟ್ಯಾಬ್ಲೆಟು ಮತ್ತು ಟಾನಿಕ್ ಎಲ್ಲ ಬರ್ಕೊಟ್ಟಿದ್ದಾರೆ ಅಂತ. ಅವರು ಅದನ್ನೇ ಕುಡಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಕೊಟ್ಟಿದ್ದನ್ನ ತೆಗೆದ್ಬಿಟ್ಟು 1-2-3 ಅವ್ರು ಕೊಟ್ಟಿದ್ದನ್ನ ಆ್ಯಡ್ ಮಾಡೋರು. ಅದನ್ನು ತೊಗೊಂಡೋಗಿ ನಾನು ಮೆಡಿಕಲಲ್ಲಿ ರಿಟರ್ನ್ ಮಾಡಿದೆ. ಅವ್ರು ತೊಗೊಂಡು ಇವ್ರು ಏನು ಬರೆದಿದ್ರು ಅದು ಕೊಟ್ಟರು. ಅದನ್ನು ತೊಗೊಂಡು ಬಂದೆ. ನನಗೆ ಅಷ್ಟರಲ್ಲಿ ನಮ್ಮಮ್ಮ ಬಂದಿದ್ದರು. ಅವರು ನಾನು ಶನಿವಾರ ಮಂಗಳವಾರ ಹೋಗೋದ್ರಿಂದ ವಾರ ಇರುತ್ತೆ, ಅದು ಲೇಟ್ ಆಗುತ್ತೆ. ನಮ್ಮಮ್ಮ ಅಷ್ಟರಲ್ಲಿ ಬಂದಿರೋ ಅವರೇ ಎಲ್ಲನೂ ತಂದುಕೊಟ್ರು. ಅವ್ರಿಗೆ ಏನೇನು ಮೆಡಿಷನ್ ಬರ್ಕೊಟ್ಟಿದ್ರು ಅದೆಲ್ಲ ನಮ್ಮಮ್ಮನೇ ತಂದುಕೊಟ್ರು. ಬರಬೇಡ ಅಂತ ಹೇಳ್ತಾಯಿದ್ದೆ, ಅಲ್ಲೇ ಇರೋ ಮೇಲೆ ನೋಡ್ತೀನಿ, ಬರಬೇಡ ಅಂತ ಹೇಳ್ತಾಯಿದ್ದೆ ಅಂತ ಹೇಳಿದ್ರು. ಆಮೇಲೆ ಓಕೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಅಲ್ಲಂದ್ರು ಆಟೋ ಮಾಡಿಕೊಂಡು ನಾನು, ಟ್ರೈನ್ ಇರಲಿಲ್ಲ ಯಾವುದೂ, ಬಸ್ಸಿಗೆ ಹೋಗಿಬಿಡೋಣ ಅಂತ ಹೇಳ್ಬಿಟ್ಟು ಬಸ್ಸು ಬಂದ್ಬಿಟ್ಟೆ. ನಾನ್ ಸ್ಟಾಪ್ ಬಸ್ಸು ಬಂದೆ. ಆ ಬಸ್ಸು 1.5 ಅವರ್ ಅಷ್ಟೇ ತೊಗೊಂಡಿದ್ದು. ಅಲ್ಲಿಂದ ಬಂದು ಕೆಂಗೇರಿಗೆ ಇದ್ದಿದ್ದ ಬಸ್ಸು ಅಷ್ಟೇ. ಅಲ್ಲಿಂದ BMTC ಬಸ್ಸಲ್ಲಿ ಬಂದೆ. ಸುಮ್ಮನೆ ಚೆರಿ ಇರ್ತಾನಲ್ಲ
ಟ್ರಾಫಿಕ್ಕು ಆ ಟೈಮಲ್ಲಿ ಪೀಕ್ ಅವರಲ್ಲಿ ಓಡಿಸೋದೇನು ಗಾಡಿನ ಕುತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ನಾನೇ ಬರ್ತೀನಿ, ಅಲ್ಲಿಗೆ ಬನ್ನಿ ಕರ್ಕೊಂಡು ಹೋಗ್ರಂತೆ ಅಂತ ಹೇಳಿದೆ. ಅಲ್ಲಿಂದ ಪ್ರೈವೇಟ್ ಬಸ್ BMTC ಬಂದೆ. ಆಮೇಲೆ ಜಾನುಚರಿ ಇಬ್ಬರು ಗಾಡೀಲಿ ಬಂದುಬಿಟ್ಟು ಮನೆ ಕರ್ಕೊಬಂದರು. ಸಾಕಾಗ್ಬಿಟ್ಟಿತ್ತು ನನಗೆ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಮಲಗಿದ್ದು. ಆಮೇಲೆ ಸ್ನಾನ ಎಲ್ಲ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆದೆ ಅಷ್ಟೇ. ಸಾಕಾಗ್ಬಿಡ್ತು ಇವತ್ತಂತೂ. ಆದ್ರೂ ಈ ಸರಿ ಆದಷ್ಟು ಗ್ಯಾಸ್ಟ್ರಿಕ್ಕು ಚರಿದ್ರಲ್ಲೂ ಆಗಿತ್ತು ಸೇಮು. ವಾಮಿಟ್ ಬರೋದು, ನೀರು ಕುಡಿದ್ರು ವಾಮಿಟು, ಹೊಟ್ಟೆ ಸಿಕ್ಕಾಪಟ್ಟೆ ಉರಿಯೋದು. ಹೊಟ್ಟೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಹಿಂಗೆ ಮಸಾಜ್ ಮಾಡಿದ್ರೆ ಕಾಲು ಉರಿಯೋಕ್ಕೆ ಶುರುವಾಗೋದು. ಕಾಲಿಗೆ ಎಣ್ಣೆ ಹಚ್ಬಿಟ್ಟು ಮಸಾಜ್ ಮಾಡಿದ್ರೆ ಹೊಟ್ಟೆ ಉರಿಯೋಕ್ಕೆ ಶುರು ಮಾಡೋದು. ಸಿಕ್ಕಾಪಟ್ಟೆ ಟಾರ್ಚರಾಗಿ ಹೋಗಿತ್ತು. ಬಟ್ ಅದರಲ್ಲಿ ಇಂಜೆಕ್ಷನ್ನು ಏನೇನು ಡ್ರಿಪ್ಸ್ ಎಲ್ಲ ಹಾಕಿದ್ರು, ಸರಿ ಹೋಗ್ಬಿಟ್ಟೆ ನಾನು. ಗ್ಯಾಸ್ಟ್ರಿಕ್ ಇತ್ತು, ಬಟ್ ಈ ಥರ ಸಿವಿಯರಾಗಿ ಗ್ಯಾಸ್ಟ್ರಿಕ್ ಆಗ್ತಿಲ್ಲ. ಈ ಸರಿ ಏನಾಗ್ಬಿಟ್ಟಿದೆ ಅಂದರೆ, ನಾನು ಮೊದಲೇ ಗ್ಯಾಸ್ಟ್ರಿಕ್ ಇರೋದ್ರಿಂದ ಏನಾದರೂ ಒಂದು ಚೂರು ಹಾಕ್ಬಿಟ್ರೆ ಇಮಿಡಿಯೇಟ್ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ, ವಾಮಿಟ್ಟು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಮೇಯ್ನು ನನಗೆ ಪ್ರಾಬ್ಲಮ್ ಹೊಡಿತಾ ಇರೋದು. ಅದನ್ನು ನನ್ನ ಕೈಲಿ ತಡ್ಕೊಳಕ್ಕೆ ಆಗ್ತಾನೇ ಇಲ್ಲ. ಬಿದ್ದೋಗ್ಬಿಡ್ತೀಯ ಚರಿ, ಸುಮ್ಮನೆ ನಿಂತ್ಕೋ. ಅದನ್ನು ನನ್ನ ಕೈಲಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಅದು ಎಫೆಕ್ಟ್ ಹೊಡಿತೈತೆ. ಎಷ್ಟು ಸರಿ ಹಾಸ್ಪಿಟಲ್ಗೆ ಹೋಗಿದ್ದೀನಿ ಅಂದರೆ ಒಂದು 3-4 ಟೈಮ್ಸ್ ಹಿಂಗೆ ಹೋಗಿ ಅಲ್ಲೇ ಮಲಗಿದ್ದು ಟ್ರಿಪ್ಸ್ ಎಲ್ಲ ಹಾಕಿಸ್ಕೊಂಡು ಬರೋದೇ ಆಗಿಬಿಟ್ಟೈತೆ ನನಗೆ. ಎಷ್ಟೊಂದಕ್ಕೆ 9 ಮಂತ್ ಆಗಿಬಿಡುತ್ತೆ ಅನಿಸ್ಬಿಟ್ಟೈತೆ. ಅಷ್ಟು ನನಗೆ ಟಾರ್ಚರ್ ಕೊಡ್ತೈತೆ, ತಡ್ಕೊಳಕ್ಕಾಗ್ತಿಲ್ಲ. ಹಿಂಗಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೂ ನನ್ನ ಕೈಲಿ ಆಗ್ತಾಯಿಲ್ಲ. ಸೊ ಆ ಥರ ಎಲ್ಲ ಆಯಿತು. ಬಂದು ರೆಸ್ಟ್ ಮಾಡಿ ನನ್ನ ಕೈಲಿ ಆಗಲಿಲ್ಲ, ಅದಕ್ಕೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಂದರೆ ಇನ್ನು ಚೆಕಪ್ ಎಲ್ಲ ಮಾಡಿದ್ರಲ್ಲ, ನಾರ್ಮಲ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟು 10 ಡೇಸ್ ಬಿಟ್ಕೊಂಡ್ಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ಬಂದೆ. ಇಷ್ಟ ಇವತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.